ಪ್ರೇಸ್ ದ ಲಾರ್ಡ್. ದೇವರು ನಮಗೆ ಸ್ತೋತ್ರವಾಗಲಿ. ಬಿಡುಗಡೆ ಸಂದೇಶ ಎಂಬ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತ ನಾಮದಲ್ಲಿ ಸ್ವಾಗತಿಸ್ತೇನೆ. ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ತಂದೆ ದೇವರೇ, ಯೇಸು ಕ್ರಿಸ್ತ ನಾಮದಲ್ಲಿ ನಾವು ನಿನ್ನ ಪಾದ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ. ನಿನ್ನ ವಾಕ್ಯಗಳನ್ನು ಧ್ಯಾನ ಮಾಡೋದಕ್ಕೋಸ್ಕರವಾಗಿ ಈ ವಾಕ್ಯಗಳನ್ನು ನಿನ್ನ ಪವಿತ್ರಾತ್ಮದಲ್ಲಿ ಅಭಿಷೇಕಿಸು. ಪವಿತ್ರಾತ್ಮನೇ, ನಾನು ನಿನ್ನನ್ನು ಸ್ವಾಗತಿಸ್ತೇನೆ. ನಿಮ್ಮ ಒಳ್ಳೆಯ ಬೋಧಕನಾಗಿದ್ದುಕೊಂಡು ಇವತ್ತಿನ ಸಂದೇಶದ ಮುಖಾಂತರ ನಿನ್ನ ಮಕ್ಕಳ ಸಂಗಡ ಮಾತನಾಡು. ಪವಿತ್ರಾತ್ಮನೇ, ಈ ವಾಕ್ಯವನ್ನು ಕೇಳುವ ಪ್ರತಿಯೊಂದು ಆತ್ಮಗಳಿಗೆ ಜೀವವನ್ನು, ಪ್ರೋತ್ಸಾಹವನ್ನು, ಭಕ್ತಿ ಅಭಿವೃದ್ಧಿಯನ್ನು, ಅದು ಬಿಡುಗಡೆಯನ್ನು ಉಂಟು ಮಾಡಿ ನಾನು ಬೇಡಿಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ, ಆಮೇನ್. ಇವತ್ತು ನಾವು ನೋಡ್ತೇವೆ ಕೀರ್ತನೆ 50 ಅದರಲ್ಲಿ 23ನೇ ವಾಕ್ಯ. ಸಾಮ್ ಚಾಪ್ಟರ್ 50 ವರ್ಸ್ 23. ಯಾರು ಸ್ತುತಿ ಯಜ್ಞವನ್ನು ಸಮರ್ಪಿಸುತ್ತಾರೋ ಅವರೇ ನನ್ನನ್ನು ಗೌರವಿಸುವರು. ತಮ್ಮ ನಡತೆಯನ್ನು ಸರಿಪಡಿಸಿಕೊಳ್ಳುವವರಿಗೆ ನನ್ನ ವಿಶೇಷವಾದ ರಕ್ಷಣೆಯನ್ನು ತೋರಿಸುವೆನು. ನಾವು ಈ ಕೀರ್ತನೆ ನೋಡ್ತೇವೆ, ಯಾರು ಸ್ತುತಿ ಯಜ್ಞವನ್ನು ಸಮರ್ಪಿಸುತ್ತಾರೋ ಅವರೇ ನನ್ನನ್ನು ಗೌರವಿಸುವರು. ಇದು ಅರ್ಥವಾಗಿದೆ. ದೇವರ ವಾಕ್ಯ ಪ್ರೇರೆ, ಯಾವುದೇ ಸನ್ನಿವೇಶ ನಿಮ್ಮ ಜೊತೆ ಬರಲಿ, ಯಾವುದೇ ಕಷ್ಟ ಬರಲಿ, ಪ್ರತಿಯೊಂದು ದಿನ, ಪ್ರತಿಯೊಂದು ಗಳಿಗೆ, ಪ್ರತಿಯೊಂದು ಸಂದರ್ಭದಲ್ಲಿಯೂ ದೇವರಿಗೆ ಸ್ತುತಿ ಸ್ತೋತ್ರ ಎಂಬ ಯಜ್ಞ ಸಮರ್ಪಿಸುವಾಗ ಮಾತ್ರವೇ ನೀವು ದೇವರನ್ನು ಗೌರವಿಸಲಿಕ್ಕೆ ಸಾಧ್ಯವಾಗ್ತದೆ. ಮತ್ತು ಯಾವಾಗ ನೀವು ದೇವರನ್ನು ಗೌರವಿಸ್ತೀವೋ ಆಗ ದೇವರು ನಿಮ್ಮನ್ನು ಗೌರವಿಸ್ತಾನೆ. ಮತ್ತು ನಂತರ ಇರ್ತದೆ, ತಮ್ಮ ನಡತೆಯನ್ನು ಸರಿಪಡಿಸಿಕೊಳ್ಳುವವರಿಗೆ ವಿಶೇಷ ರಕ್ಷಣೆಯನ್ನು ತೋರಿಸ್ತಾನೆ. ಇದರ್ಥವಾಗಿದೆ, ದೇವರು ನಿಮ್ಮನ್ನು ರಕ್ಷಣೆ ಅಂದರೆ ಎಲ್ಲ ಕಷ್ಟಗಳಿಂದ ಬಿಡುಗಡೆ, ರೋಗದಿಂದ ಬಿಡುಗಡೆ, ಶಾಪದಿಂದ ಬಿಡುಗಡೆ, ಅಪಘಾತ, ದುರ್ಮರಣದ ಬಿಡುಗಡೆ, ಎಲ್ಲ ಪದಕ್ಕೆ ರಕ್ಷಣೆ ಎಂಬ ಪದಕ್ಕೆ ಅದು ಅರ್ಥ ಬರ್ತದೆ. ಆ ದೇವರು ನಿಮ್ಮನ್ನು ವಿಶೇಷವಾಗಿ ಕಾಪಾಡಬೇಕಾ, ಸಂರಕ್ಷಣೆ ಬೇಕಾ, ಎಲ್ಲ ಥರದ ಮರಣಕರವಾದ ವ್ಯಾಧಿಯನ್ನು ಕಾಪಾಡಬೇಕಾ, ತಮ್ಮ ನಡತೆಯನ್ನು ಸರಿಪಡಿಸಿಕೊಳ್ಳಬೇಕು ಎಂಬುದಾಗಿ ಇಲ್ಲಿ ನಾವು ನೋಡ್ತೇವೆ. ಇದರಲ್ಲಿ ನಾವು ವಿಧವಾಗಿ ನೋಡುತ್ತಾರೆ, ಹೇಗೆ ದೇವರು ಸ್ತುತಿಸುವುದು, ಯಾವ ರೀತಿ ನಡತೆ ಸರಿಪಡಿಸಿಕೊಳ್ಳುವುದು ಎಂಬುದಾಗಿ ನಾವು ವಿವರಣೆ ನೋಡ್ತೇವೆ. ಮೊದಲನೇ ಸಂಘ ನೋಡ್ತೇವೆ, ಎಲ್ಲ ಸನ್ನಿವೇಶಗಳಲ್ಲಿಯೂ ದೇವರನ್ನು ಸ್ತುತಿಸುವವರು ಆಗಬೇಕು. ಇದು ದೇವರ ಆಜ್ಞೆ ಆಗಿದೆ. ನಾವು ನೋಡ್ತೇವೆ, ಅಪೊಸ್ತಲ ಪೌಲನು ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 18ನೇ ವಾಕ್ಯ. ಫಸ್ಟ್ ಥೆಸಲೋನಿಯನ್ಸ್ ಚಾಪ್ಟರ್ 5 ವರ್ಸ್ 18. ಎಲ್ಲದರಲ್ಲಿಯೂ ಕೃತಜ್ಞತಾ ಸ್ತುತಿ ಮಾಡಿರಿ, ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೇವರ ಚಿತ್ತ. ಇಲ್ಲ ಬರುತ್ತೆ, ಪ್ರತಿಯೊಂದು ನಿಮ್ಮ ಜೀವಿತದಲ್ಲಿ ಒಳ್ಳೆಯ ಸಂಗತಿಗಳು ಬರಲಿ, ಕೆಟ್ಟ ಸಂಗತಿ, ಪ್ರತಿಯೊಂದು ಸನ್ನಿವೇಶದಲ್ಲಿಯೂ ದೇವರಿಗೆ ನೀವು ಸ್ತುತಿ ಮಾಡಬೇಕು. ಇದು ದೇವರ ಚಿತ್ತ. ಯಾಕಂದರೆ ಸ್ತುತಿ ಮಾಡುವಾಗ ಸೈತಾನನು ಸೋತು ಹೋಗ್ತಾನೆ. ಯಾಕಂದರೆ ಕಷ್ಟಗಳನ್ನು ಬರ ಮಾಡುವುದು ಸೈತನಾಗಿದ್ದಾನೆ. ದೇವರು ಪ್ರೀತಿ ಸ್ವರೂಪನು, ಆತನ ದಯಾಲು, ಆತನ ಕೃಪಾಳು ಆಗಿದ್ದಾನೆ. ಆತ ಪರಲೋಕದಲ್ಲಿ ಸಿಂಹಾಸನ ರೂಢನಾಗಿದ್ದಾನೆ. ಆತ ಲೋಕದಲ್ಲಿ ಪ್ರತಿಯೊಬ್ಬ ಮನಸ್ಸನ್ನು ನೋಡುತ್ತಾನೆ. ಆದರೆ ಸೈತನನ್ನು ಸೋದಕನಾಗಿದ್ದಾನೆ. ಆತನು ಕಷ್ಟಗಳು, ಸಂಕಟಗಳು, ರೋಗಗಳು ಬರ ಮಾಡುವಾಗ ದೇವರ ಮಕ್ಕಳಾದವರು ಆ ಸಂದರ್ಭದಲ್ಲಿ ದೇವರಿಗೆ ಗುಣಗುಟ್ಟಬಾರದು, ಅದೇ ಬದಲಾಗಿ ದೇವರಿಗೆ ಸ್ತುತಿ ಮಾಡಬೇಕೆಂಬುದಾಗಿ ಅಪೊಸ್ತಲ ಪೌಲ ಹೇಳ್ತಾನೆ. ಯಾವಾಗ ನೀವು ನಿಮ್ಮ ಕಷ್ಟಗಳು ಬರುವಾಗ, ಸೋದಗಳ ಸಮಯದಲ್ಲಿ, ಇಕ್ಕಟ್ಟಿನಲ್ಲಿ ನೀವು ದೇವರು ಸ್ತುತಿಸ್ತಿರೋ ಆಗ ಸೈತನ್ನ ಆಯುಧಗಳು, ಸೈತನ್ನು ಸೋತು ಹೋಗ್ತಾನೆ. ಆತನ ಆಯುಧ ಮುರಿಯಲ್ಪಡ್ತವೆ. ದೇವದೂತರು ನಿಮ್ಮನ್ನು ಸಂರಕ್ಷಣೆ ಮಾಡಲಿಕ್ಕೆ ಪರಲೋಕದಿಂದ ಇಳಿದು ಬರ್ತಾರೆ. ದೇವರು ನಿಮಗೆ ಪ್ರತ್ಯಕ್ಷ ಆಗ್ತಾರೆ. ಅದಕ್ಕೋಸ್ಕರ ಅಪೊಸ್ತಲ ಹೇಳ್ತಾನೆ, ಪ್ರತಿಯೊಂದು ಸನ್ನಿವೇಶದಲ್ಲಿಯೂ ದೇವರನ್ನು ಸ್ತುತಿಸಬೇಕು. ಇದು ದೇವರ ಚಿತ್ತವಾಗಿದೆ. ಮತ್ತು ದೇವರನ್ನು ಸ್ತುತಿಸುವಾಗ ನೀವು ದೇವರನ್ನು ಗೌರವಿಸ್ತೀರಿ. ಒಂದು ವೇಳೆ ಆ ಸಮಯದಲ್ಲಿ ಸೈತಾನನು ನಿಮ್ಮ ಕಷ್ಟಗಳು ತರುವಾಗ ನೀವು ಗುಣಗುಟ್ಟುವುದಾದರೆ ದೇವರಿಗೆ ಕೋಪ ಬರ್ತದೆ, ಇನ್ನೂ ಕಷ್ಟ ಬರ್ತದೆ. ಅದಕ್ಕೋಸ್ಕರ ದೇವರ ಮಕ್ಕಳೇ, ಪವಿತ್ರಾತ್ಮ ದೇವತೆ ಅನೇಕ ಈ ಸಂದೇಶ ನೋಡೋರು ಅನೇಕರು ತಮ್ಮ ಪರಿಸ್ಥಿತಿಗಾಗಿ, ತಮ್ಮ ರೋಗಗೋಸ್ಕರ, ತಮ್ಮ ಆರ್ಥಿಕ ಇಕ್ಕಟ್ಟಿಗೋಸ್ಕರ ಅನೇಕರು ಗುಣಗುಟ್ಟುತ್ತಾರೆ. ದೇವರೇ, ನಿನ್ನನ್ನು ನಂಬಿಕೊಂಡು ನನಗೆ ಯಾಕೆ ನೀವು ತಿಳಿದುಕೊಳ್ಳಬೇಕು. ಯಾವುದೇ ಕಷ್ಟಗಳು ನಿಮ್ಮಲ್ಲಿ ಬಂದರೆ ಅದೇಮ್ಮ ಒಳ್ಳೆಯದಕ್ಕೋಸ್ಕರ ತಿಳಿದುಕೊಳ್ಳಬೇಕು. ಅದರಲ್ಲಿ ನೀವು ದೇವರು ಸ್ತುತಿ ಮಾಡಬೇಕು, ನಿಮ್ಮ ನಡತೆ ಸರಿಪಡಿಸಿಕೊಳ್ಳಬೇಕು. ಆವಾಗ ದೇವರು ನಿಮ್ಮ ಮುಂದೆ ಇರುವ ಎರಿಕೋ ಗೋಡೆಯನ್ನು, ಕೆಂಪು ಸಮುದ್ರವನ್ನು ಎಲ್ಲವನ್ನು ದೇವರು ವಿಭಾಗ ಮಾಡ್ತಾನೆ. ದೇವರ ಹಸ್ತವು, ದೇವರ ಕೃಪೆಯು, ದೇವರ ಆಶೀರ್ವಾದವು ಪರಲೋಕದಿಂದ ಇಳಿದು ಬರ್ತದೆ. ನಿಮ್ಮ ಪ್ರಾರ್ಥನೆಯು ಪರಲೋಕಕ್ಕೆ ಮುಟ್ಟಬೇಕಾದರೆ ಸ್ತುತಿ ಸ್ತೋತ್ರ ಎಂಬ ಯಜ್ಞ ಸಮರ್ಪಿಸಿದರೆ ಮಾತ್ರವೇ ನಿಮ್ಮ ಪ್ರಾರ್ಥನೆ ಪರಲೋಕಕ್ಕೆ ಮುಟ್ಟುತ್ತದೆ. ನೀವು ಬರೀ ಪ್ರಾರ್ಥನೆ ಮಾಡಿ ದೇವರಿಗೆ ಸ್ತುತಿ ಸ್ತೋತ್ರವನ್ನು ಸಮರ್ಪಣೆ ಮಾಡದಿದ್ದರೆ ನಿಮ್ಮ ಪ್ರಾರ್ಥನೆಯು ಪರಲೋಕಕ್ಕೆ ಮುಟ್ಟುವುದಿಲ್ಲ. ಅದು ದೇವರ ಮಕ್ಕಳೇ, ದೇವರಿಗೆ ಪ್ರತಿಯೊಂದು ಸನ್ನಿವೇಶದಲ್ಲಿಯೂ, ಪ್ರತಿಯೊಂದು ಸಂದರ್ಭದಲ್ಲಿ ದೇವರಿಗೆ ಸ್ತುತಿ ಸ್ತೋತ್ರ ಸಮರ್ಪಿಸಿರಿ. ಇದು
ಒಂದು ಯಜ್ಞವಾಗಿದೆ ಮತ್ತು ಇದು ದೇವರಿಗೆ ಗೌರವ ತರುತ್ತೆ ಎಂಬುದಾಗಿ ನಾವು ಅಲ್ಲಿ ಕೀರ್ತನೆ ನೋಡ್ತೇವೆ. 2ನೇ ಸಂಘ ನೋಡ್ತೇವೆ, ತಮ್ಮ ನಡತೆಯನ್ನು ಸರಿಪಡಿಸಿಕೊಳ್ಳುವುದು. ಅದರ್ಥವಾಗಿದೆ ದೇವರ ಸ್ವರಕ್ಕೆ ವಿಧೇಯರಾಗಬೇಕು. ನಾವು ನೋಡ್ತೇವೆ ವಿಮೋಚನೆ ಕಾಂಡ ಪುಸ್ತಕ 23ನೇ ಅಧ್ಯಾಯದಲ್ಲಿ 20ರಿಂದ 28ನೇ ವಾಕ್ಯ. ಎಕ್ಸೋಡಸ್ ಚಾಪ್ಟರ್ 23 ವರ್ಸ್ 20ನಿಂದ 28 ತನಕ. ಈಗೋ ದಾರಿಯಲ್ಲಿ ನಿಮ್ಮನ್ನು ಕಾಪಾಡುವುದಕ್ಕೂ ನಾನು ಗೊತ್ತು ಮಾಡಿರುವ ಸ್ಥಳಕ್ಕೆ ಕರ ತರುವುದಕ್ಕೂ ದೂತನನ್ನು ನಿಮ್ಮ ಮುಂದುಗಡೆಯಲ್ಲಿ ಕಳುಹಿಸ್ತೇನೆ. ನೀವು ಆತನಲ್ಲಿ ಲಕ್ಷ್ಯವಿಟ್ಟು ಆತನ ಮಾತಿಗೆ ಕಿವಿಗೊಡಬೇಕು. ನಾನು ನೋಡ್ತೇವೆ ಇವತ್ತು ದೇವರ ಆತ್ಮನು ಮಾತನಾಡುವ ಸಭೆಯಲ್ಲಿ ದೇವರು ಮಾತನಾಡ್ತಾನೆ. ಈ ಸಂದೇಶಗಳ ಮುಖಾಂತರ ದೇವರು ಮಾತನಾಡ್ತಾನೆ. ಇಲ್ಲಿ ನೋಡ್ತೇವೆ ವಿಮೋಚನ ಪುಸ್ತಕದಲ್ಲಿ ದೇವರು ನಿಮ್ಮನ್ನು ಕಾಪಾಡೋದಕ್ಕೆ ತನ್ನ ದೇವದೂತನಲ್ಲಿ ದೇವರು ತಾನೇ ನಮ್ಮ ಮುಂದೆಗಡೆ ಹೋಗ್ತಾನೆ ಎಂಬುದನ್ನು ನೋಡ್ತೇವೆ. ಆ ದೇವರ ಪ್ರಸನ್ನತೆ ನಿಮ್ಮ ಮುಂದೆಗಡೆ ಹೋಗಬೇಕಾ, ನೀವು ದೇವರ ಮಾತಿಗೆ ಕಿವಿ ಕೊಡಬೇಕು ಎಂಬುದಾಗಿ ನಾವು ನೋಡ್ತೇವೆ. ಒಂದು ವೇಳೆ ದೇವರ ಸ್ವರಕ್ಕೆ ದೇವರ ವಾಕ್ಯ ಅವಿದರೆ ಆತನು ಶ್ರಮಿಸುವುದಿಲ್ಲ. ಎಷ್ಟನ್ನಕ ನಿಮ್ಮ ಪಾಪನ ಒಪ್ಪಿಕೊಳ್ಳುವ ಇವತ್ತು ದೇವರ ವಾಕ್ಯ ಇರ್ತದೆ, ನನ್ನಲ್ಲಿ ಪಾಪವಿಲ್ಲ ಹೇಳಿದರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತೇವೆ ಮತ್ತು ಸತ್ಯ ಎಂಬುದು ಇಲ್ಲ. ಮತ್ತು ಹೇಳ್ತಿದ್ದೆ 1 ಯೋಹನ 1:8-9 ವಾಕ್ಯದಲ್ಲಿ ನಾವು ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡುತ್ತಾರೆ ಆತ ನೀತಿವಂತನು ನಂಬಿಕಸ್ಥನಾಗಿರುವುದರಿಂದ ನಮ್ಮ ಸಕಲ ಪಾಪವನ್ನು ಪರಿಹಾರ ಮಾಡಿ ನಮ್ಮ ನೀತಿವಂತನಾಗಿ ಮಾಡುತ್ತಾನೆ ಎಂಬುದಾಗಿ 1 ಯೋಹನ 1 ಜಾನ್ 1 ವರ್ಸ್ 8 and 9 ವಾಕ್ಯದ ಬಲಿಪಟ್ಟಿದೆ. ಹಾಗಾದರೆ ಇವತ್ತು ನಿಮ್ಮ ಜೀವಿತದಲ್ಲಿ ದಿನಾಲು ದೇವರ ವಾಕ್ಯ ಓದುವಾಗ, ವಾಕ್ಯ ಧ್ಯಾನ ಮಾಡುವಾಗ ದೇವರ ಹತ್ರ ಬೇಡಬೇಕು. ದೇವ, ನನ್ನ ಹೃದಯವನ್ನು ಪರೀಕ್ಷಿಸು, ನನ್ನ ತಿಳಿದುಕೋ, ನಲ್ಲಿ ಯಾವುದೇ ಕೇಡಿನ ಮಾರ್ಗದಲ್ಲಿ ನಡೆಯುತ್ತದೆ, ಯಾವುದೇ ಅವಿದ್ಯತೆಯಲ್ಲಿರುತ್ತದೆ ನನಗೆ ತೋರಿಸಿಕೊಡು ಎಂಬುದಾಗಿ ಈ ಒಂದು ದೀನ ಹೃದಯದಿಂದ ಪ್ರಾರ್ಥನೆ ಮಾಡಿ ಸತ್ಯವೇದನ ಓದು ಬರಬೇಕು. ಆ ದೇವರ ಆತ್ಮನು ದೇವರ ವಾಕ್ಯ ಓದೋದ್ರ ಮುಖಾಂತರ ವಾಕ್ಯ ಧ್ಯಾನಿಸುವಾಗ ಮಾತನಾಡ್ತಾನೆ. ಆ ಮಾತನಾಡ ವಾಕ್ಯಕ್ಕೆ ನೀವು ಪೂರ್ಣ ಮನಸ್ಸಿಂದ ವಿಧೇಯರಾಗಬೇಕು. ಒಂದೆಲ್ಲ ಮಾತ್ರ ವಾಕ್ಯ ಅವಿಧರಾದರೆ ದೇವರು ಶ್ರಮಿಸುತ್ತಿಲ್ಲ, ನಿಮ್ಮ ಪಾಪ ಒಪ್ಪಿಕೊಂಡು ಅರಿಕೆ ಮಾಡೋ ತನಕ. ಅಷ್ಟೇ ಅಲ್ಲದೆ ಈ TV ಮಾಧ್ಯಮದಲ್ಲಿ ವಾಕ್ಯ ಕೇಳುವಾಗ ದೇವರ ಆತ್ಮನು ಅತೀ ಸಂಕ್ಷಿಪ್ತವಾಗಿ ನಿಮಗೆ ಅರ್ಥವಾಗುವ ರೀತಿಯಲ್ಲಿ ದೇವರ ಆತ್ಮನ ಮಾತನಾಡುವಾಗ ಏನು ವಾಕ್ಯದಲ್ಲಿ ಮಾತನಾಡಿತ್ತು ಆ ವಾಕ್ಯನ ತಿರಸ್ಕಾರ ಮಾಡಬೇಡಿ, ಅದಕ್ಕೆ ವಿದ್ಯಾರ್ಥಿ ಮಾತ್ರ ದೇವರು ನಿಮ್ಮ ಮುಂದೆ ಹೋಗ್ತಾನೆ. ಆತ ಪ್ರಶ್ನೆ ಮುಂದೆ ಹೋಗಿಕೊಂಡು ಆತ ನಿಮ್ಮನ್ನು ಕಾಪಾಡುತ್ತಾನೆ ಎಂಬುದೆಲ್ಲ ಇಲ್ಲಿ ನೋಡ್ತೇವೆ. ನಂತರ ನೋಡ್ತೇವೆ 22ನೇ ವಾಕ್ಯದಲ್ಲಿ, ನನ್ನ ನಾಮ ಮಹಿಮೆಯು ಆತನಲ್ಲಿರುವುದು, ನೀವು ಆತನ ಮಾತನ್ನು ಶ್ರದ್ಧೆಯಿಂದ ಲಾಲಿಸಿ ನನ್ನ ಆಜ್ಞೆಗಳೆಲ್ಲ ನಡೆಸಿದರೆ ನಾನು ನಿಮ್ಮ ಶತ್ರುಗಳಿಗೆ ಶತ್ರುವಾಗಿಯೂ ನಿಮ್ಮನ್ನು ಪೀಡಿಸುವವರಾಗಿಯೂ ಇರುವೆನು. ಆನಂತರ 26ನೇ ವಾಕ್ಯ, ನಿಮ್ಮ ದೇಶದಲ್ಲಿ ಗರ್ಭಸ್ರಾವವಾಗಲಿ ಬಂಜೆತನವಾಗಲಿ ಇರುವುದೇ ಇಲ್ಲ, ನಿಮಗೆ ಸಂಪೂರ್ಣ ಆಯುಷನ್ನು ಕೊಡುವನು. ದೇವರು ಎಲ್ಲ ಬಂಜೆತನ ಎಲ್ಲ ತೆಗೆದು ಸಂಪೂರ್ಣ ಆಯುಷನ್ನು ಕೊಡುತ್ತೇನೆ ಅಂತ ದೇವರು ವಾಗ್ದಾನ ಮಾಡಿದ್ದಾನೆ. ಈ ವಾಗ್ದಾನ ಇದು ನಿಮ್ಮ ಜೀವಿತದಲ್ಲಿ ಕಾರ್ಯವಾಗಬೇಕಾ? ಒಂದೇ ಕಂಡೀಷನ್ ಎಲ್ಲ ಪರಿಸ್ಥಿತಿಯಲ್ಲಿ ಎಲ್ಲ ಸನ್ನಿವೇಶಗಳಲ್ಲಿ ದೇವರನ್ನು ಸ್ತುತಿಸುವರಾಗಬೇಕು. ನಿಮಗೆ ಗೊತ್ತಾಗಬೇಕು, ಪ್ರತಿಯೊಂದು ಕಷ್ಟಗಳು, ಪ್ರತಿಯೊಂದು ರೋಗಗಳು ಬರುವುದು ಸೈತಾನನ ಬರುವುದು. ಆ ಸೈತಾನನನ್ನು ಓಡಿಸಬೇಕಾ, ಸೈತಾನನ್ನು ಸೋಲಿಸಬೇಕಾ? ನೀವು ಮಾಡಬೇಕು ಒಂದೇ ಕೆಲಸ, ದೇವರು ಒಳ್ಳೆಯವನು, ಆತ ಕರುಣಾಮಯನು, ಆತ ಪ್ರೀತಿ ಸ್ವರೂಪನು, ಆತನ ಕೃಪಾಪೂರ್ಣ ಎಂಬುದಾಗಿ ಆತನನ್ನು ಸ್ತುತಿ ಪದಗಳಿಂದ ಸ್ತುತಿಸುವರಾಗಬೇಕು. ಕೊಂಡಾಡುವ ಎಷ್ಟು ದೇವರನ್ನು ಸ್ತುತಿಸಿದರೂ ಕೊಂಡಾಡಿದರು ದೇವರ ಪ್ರಸನ್ನತೆ ನಿಮ್ಮ ಮಧ್ಯೆ ಬರ್ತದೆ. ದೇವದೂತರು ನಿಮ್ಮ ಸಹಾಯಕ್ಕೆ ಬರ್ತಾರೆ. ಆಗ ಸೈತಾನ ದೂತರು ಸೈತಾನ ಆಗ ಮುರಿದೋಗ್ತವೆ. ಅನಂತರ ದೇವರ ಆತ್ಮ ನಿಮ್ಮಲ್ಲಿ ಮಾತನಾಡ್ತಾನೆ. ವಾಕ್ಯಗಳು ಓದುವಾಗ, ವಾಕ್ಯದಲ್ಲಿ ಕೇಳುವಾಗ, ಆ ವಾಕ್ಯಕ್ಕೆ ವಿಧರಾಗುವಾಗ ಯೇಸು ಕ್ರಿಸ್ತನು ದೇವರ ಪ್ರಶ್ನೆಯಂತೆ ನಿಮ್ಮ ಮುಂದೆ ಇಟ್ಕೊಂಡು ನಿಮ್ಮ ವಿರೋಧಿಗಳಿಗೆ ಯೇಸು ಕ್ರಿಸ್ತ ಹೋರಾಟ ಮಾಡಿಕೊಂಡು ನಿಮ್ಮ ಆ ವಿರೋಧಿಗಳು ನಿಮ್ಮನ್ನು ಮುಟ್ಟದಂತೆ, ಆ ರೋಗಗಳು ನಿಮಗೆ ಬರದಂತೆ ದೇವರು ನಿಮ್ಮನ್ನು ಕಾಪಾಡ್ತಾನೆ, ಆಯುಷನ್ನು ಕೊಡುತ್ತಾನೆ ಎಂಬುದರಲ್ಲಿ ನಾವು ನೋಡ್ತೇವೆ. 27 ಮತ್ತು 28ನೇ ವಾಕ್ಯದಲ್ಲಿ, ನೀವು ಹೋಗುವ ಎಲ್ಲ ಕಡೆಯಲ್ಲಿಯೂ ನಾನು ಜನಗಳ ಮನಸ್ಸಲ್ಲಿ ಎದುರಿಗೆ ಹುಟ್ಟಿಸಿ ಕಲವಳವನ್ನು ಉಂಟು ಮಾಡಿ ನಿಮ್ಮನ್ನು ವಿರೋಧಿಸುವವರನ್ನು ಓಡಿ ಹೋಗುವಂತೆ ಮಾಡುವನು. ಇಲ್ಲಿ ನೋಡ್ತೇವೆ, ದೇವರು ತಾನೇ ನಿಮ್ಮ ವಿರೋಧಗಳ ಹೃದಯದಲ್ಲಿ ಭಯವನ್ನು ಹುಟ್ಟಿಸ್ತಾನೆ. ನೀವು ಆ ವಿರೋಧಿಗಳಿಗೆ ಭಯ ಪಡಬೇಕಾದ ಅಗತ್ಯ ಇಲ್ಲ. ಇಲ್ಲ, ದೇವರು ತಾನೇ ನಿಮ್ಮ ಮುಂದೆ ಹೋಗಿಕೊಂಡು ಯಾರು ನಿಮಗೆ ವಿರೋಧಗಳಿದ್ದಾರೋ ಅವರಲ್ಲಿ ದೇವರು ಹೆದರಿಕೆ ಹುಟ್ಟಿಸ್ತಾನೆ, ಅವರಲ್ಲಿ ಕಲವಳ ಉಂಟು ಮಾಡ್ತಾನೆ, ಅವ್ರು ನಿಮ್ಮನ್ನು ಮುಟ್ಟದಂತೆ ಅವ್ರನ್ನ ಓಡಿ ಹೋಗುವಂತೆ ಮಾಡ್ತಾನೆ. ಹಾಗಾದ್ರೆ ಇವತ್ತು ನೀವು ಯಾವ ಒಂದು ವೇದಿಕೆಗಳಿಗೆ ಭಯಪಡೋಕ್ಕಿಲ್ಲ, ನೀವು ಒಂದೇ ಭಯಪಡಬೇಕು. ದೇವರು ಜೀವಂತ ದೇವರಾಗಿದ್ದಾನೆ, ಆತನ ಪರಿಶುದ್ಧನಾಗಿದ್ದಾನೆ, ಆತನ ಪ್ರೀತಿ ಸ್ವರೂಪನಾಗಿದ್ದಾನೆ, ಆತನ ಕೈ ರಕ್ಷಿಸುತ್ತದೆ. ಅದಕ್ಕೋಸ್ಕರ ಆ ದೇವರ ವಾಕ್ಯಕ್ಕೆ ನೀವು ವಿಧೇಯರಾಗುವುದೇ ನಿಮ್ಮ ಪ್ರಥಮ ಗುರಿಯಾಗಬೇಕು. ಒಂದು ಅವಿಧರಾದರೆ ಕೂಡಲೇ ಪಾಪನ ಒಪ್ಪಿಕೊಳ್ಳಬೇಕು.
ಅರಿಕೆ ಮಾಡಬೇಕು, ಆ ಪಾಪವನ್ನು ಬಿಟ್ಟು ಬಿಡಬೇಕು. ಆಗ ದೇವರು ನಿಮ್ಮ ಮುಂದೆಗಡೆ ಹೋಗುವಾಗ, ಆತನ ಪ್ರಸನ್ನ ಮುಂದೆ ಇರುವಾಗ ನಿಮ್ಮ ವಿರುದ್ಧಗಳಲ್ಲಿ ದೇವರು ಭಯ ಹುಟ್ಟಿಸ್ತಾನೆ, ಅವರಿಗೆ ಕಲವನ್ನು ಉಂಟು ಮಾಡಿ ಅವ್ರು ನಿಮ್ಮಿಂದ ಓಡುವಂತೆ ಮಾಡುತ್ತಾನೆ ಎಂಬುದಾಗಿ ಇಲ್ಲಿ ಇದು ದೇವರ ವಾಗ್ದಾನವಾಗಿದೆ. 28ನೇ ವಾಕ್ಯದಲ್ಲಿ, ಅದಲ್ಲದೆ ಕಡಸದ ಹುಳಗಳನ್ನು ನಿಮ್ಮ ಮುಂಚಿತವಾಗಿ ಕಳುಹಿಸುವೆನು, ಇವಿಯರು, ಕಾನಾನ್ಯರು, ಹಿತ್ತಿಯರು ನಿಮ್ಮ ಮುಂದೆ ನಿಲ್ಲದಂತೆ ಅವರನ್ನು ಓಡಿಸಿ ಬಿಡು. ಯಾವುದೇ ಶತ್ರುಗಳಿಗೆ, ಯಾವುದೇ ವೇರಿಗಳಿಗೆ, ಯಾವುದೇ ಸೈತನ ಯಾವುದೇ ಕುತಂತ್ರಗಳಿಗೆ ನೀವು ಭಯಪಡೋ ಅಗತ್ಯ ಇಲ್ಲ. ಯಾಕಂದರೆ ದೇವರ ವಾಕ್ಯ ಸತ್ಯವಾಕ್ಯವಾಗಿದೆ. ದೇವರು ಹೇಳ್ತಾನೆ, ನೀವು ಆತನ ಸ್ವರ ಅಂದರೆ ಯೇಸು ಕ್ರಿಸ್ತನ ಸ್ವರಕ್ಕೆ, ದೇವರ ಆತ್ಮನ ಸ್ವರಕ್ಕೆ, ದೇವರ ವಾಕ್ಯಕ್ಕೆ ನೀವು ಕಿವಿ ಕೊಡಬೇಕು. ದೇವರ ಆತ್ಮನು ಇವತ್ತು ಸತ್ಯವೇದನ್ನು ಓದುವಾಗ ಮಾತನಾಡ್ತಾನೆ, ದೇವರ ವಾಕ್ಯ ಧ್ಯಾನಿಸುವಾಗ ಮಾತನಾಡ್ತಾನೆ, TV ಮಾಧ್ಯಮದಲ್ಲಿ ಮಾತನಾಡ್ತಾನೆ, ನೀವು ನಿಮ್ಮ ಸಭೆಯಲ್ಲಿ ದೇವರ ಸೇವಕರ ಮುಖಾಂತರ ಮಾತನಾಡ್ತಾನೆ, ದೇವರು ನಿಮ್ಮಲ್ಲಿ ರಾತ್ರಿ ಕನಸಿನಲ್ಲಿ ಮಾತನಾಡ್ತಾನೆ, ನಿಮ್ಮ ಆತ್ಮದಲ್ಲಿ ಸಣ್ಣ ಸ್ವರ ದೇವರು ಮಾತನಾಡ್ತಾನೆ. ಕೆಲವು ಸಲ ದೇವರು ವಾಕ್ಯ ನಿಮಗೆ ಜ್ಞಾಪಕ ತರ್ತಾನೆ. ಈ ರೀತಿ ನಾನಾ ವಿಧವಾಗಿ ದೇವರು ಮಾತನಾಡ್ತಾನೆ. ಆ ದೇವರ ಮಾತು ವಾಕ್ಯವಾಗಿದೆ. ಆ ದೇವರ ವಾಕ್ಯಕ್ಕೆ ನೀವು ವಿಧೇಯರಾಗಬೇಕು. ಎಷ್ಟು ದೇವರ ವಾಕ್ಯ ವಿಧೇಯರಾಗಿದ್ರು ಅಷ್ಟು ದೇವರ ಪ್ರಸನ್ನತೆ, ದೇವರ ಸಂರಕ್ಷಣೆ, ದೇವರ ಹಸ್ತವು, ದೇವದೂತರು ದಂಡಿಳಿದು ನಿಮ್ಮನ್ನು ಕಾಪಾಡ್ತಾರೆ. ಯಾರಿಗೂ, ಯಾವ ಮನುಷ್ಯನಿಗೂ, ಯಾವ ಸ್ತೋತ್ರಗೂ ಭಯಪಡೋ ಅಗತ್ಯವಿಲ್ಲ ಎಂಬುದಾಗಿ ಇದು ದೇವರ ವಾಗ್ದಾನವಾಗಿದೆ. ಅದಕ್ಕೂ ಸಹ ದೇವರ ಆತ್ಮರ್ತೇನೆ, ಈ ವಾಗ್ದಾನ ನಿಮ್ಮದಾಗಬೇಕಾ? ನೀವು ಯಾವ ಪರಿಸ್ಥಿತಿ ಬರುವಾಗ ನೀವು ಗುಣಗುಟ್ಟೋರಾಗಬಾರದು. ಯಾಕಂದರೆ ದೇವರು ಸ್ತುತಿಸಬೇಕು. ಯಾಕಂದರೆ ನಿಮ್ಮ ನಂಬಿಕೆಯಲ್ಲಿ ಅದನ್ನು ಸ್ತುತಿಸುವಾಗ ಆ ಸೈತನ ಗುಂಪುಗಳು ಚದುರಿ ಹೋಗ್ತವೆ, ಏರಿಕೆ ಗೋಡೆಗಳು ಮುರಿದು ಹೋಗ್ತವೆ, ಕೆಂಪು ಸಮುದ್ರ ವಿಭಾಗವಾಗ್ತದೆ. ಅಪೊಸ್ತಲ ಪೌಲನು ಮತ್ತು ಶೀಲನು ಸೆರೆಮನೆಯಲ್ಲಿ ಮಧ್ಯರಾತ್ರಿ ಅವರು ಸ್ತುತಿಸುವಾಗ ಸೆರೆಮನೆ ಅಷ್ಟೇ ಅವರಿಗೆ ಕದಲಿತು, ಭೂಕಂಪ ಉಂಟಾಯಿತು, ಅವರೇ ಬೇರೆ ಕಲಿಸಿ. ಆ ರೀತಿ ಸ್ತುತಿಯಲ್ಲಿ ದೇವರ ಆತ್ಮನ ಬಲ ಅತೀ ಬಲವಾಗಿ ಇಳಿದು ಬರ್ತದೆ. ಅದಕ್ಕೋಸ್ಕರ ಅಲ್ಲಿ ಕೀರ್ತನೆ, ಯಾರು ಸ್ತುತಿಯನ್ನು ಸಮರ್ಪಿಸಿದರೋ ಅವರನ್ನು ಗೌರವಿಸೋದಕ್ಕೆ ಎಲ್ಲ ಸಮಯದಲ್ಲಿ ದೇವರಿಗೆ ಸ್ತುತಿ ಹಚ್ಚದವನು ಸಮರ್ಪಿಸಲಿಕ್ಕೆ ನೀವು ಕಳೆದುಕೊಳ್ಳಬೇಕು. ಇದು ದೇವರ ಚಿತ್ತ, ಇದು ದೇವರ ಆಜ್ಞೆ ಎಂಬುದಾಗಿ ಅಪೊಸ್ತಲ ಪೌಲನು ಸಹ 1 ಥೆಸಲೋನಿಕ 5:18 ವಾಕ್ಯದಲ್ಲಿ ಹೇಳುವನಾಗಿದ್ದಾನೆ. ಈಗ 3ನೇ ಸಂಗತಿ ನೋಡ್ತೇವೆ, ದಿನಾಲು ಪವಿತ್ರಾತ್ಮನುಸಾರವಾಗಿ ನಡೆಯುವರಾಗಬೇಕು. ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 16ರಿಂದ 26ನೇ ವಾಕ್ಯ ತನಕ, ನಾನು ಹೇಳುವುದೆಂದರೆ ಪವಿತ್ರಾತ್ಮನನ್ನು ಅನುಸರಿಸಿ ನಡೆದುಕೊಳ್ಳಿರಿ, ಆಗ ನೀವು ಶರೀರ ಭಾವದ ಅಭಿಲಾಷೆಗಳನ್ನು ಎಷ್ಟು ಮಾತ್ರಕ್ಕೂ ನೆರವೇರಿಸುವುದಿಲ್ಲ. ಇಲ್ಲಿ ಅಪೊಸ್ತಲ ಪೌಲನು ಹೇಳ್ತಾನೆ, ಪವಿತ್ರಾತ್ಮನು ಅನುಸರಿಸಿ ನಡೆದುಕೊಳ್ಳಬೇಕಂತ ಅರ್ಥವಾಗಿದೆ. ಯಾವಾಗ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡುತ್ತೀರೋ, ಯೇಸು ಕ್ರಿಸ್ತ ನಿಮ್ಮ ಕರ್ತನು ಓಡಿ ನಿಮ್ಮನ್ನು ಅಂಗೀಕಾರ ಮಾಡಿದ ಆವಾಗಲೇ ದೇವರ ಪವಿತ್ರಾತ್ಮನು ನಿಮ್ಮ ಆತ್ಮದಲ್ಲಿ ಬಂದು ವಾಸ ಮಾಡ್ತಾನೆ. ಆ ಪವಿತ್ರಾತ್ಮ ನಿಮ್ಮ ಒಳಗೆ ಬಂದಾಗ ಆತ ನಿಮ್ಮ ಸಂಗಡ ದೇವರ ವಾಕ್ಯದ ಮುಖಾಂತರ ಮಾತನಾಡ್ತಾನೆ. ಆತನು ನಿಮ್ಗೆ ಮಗನೇ ಇದು ಪಾಪ ಮಾಡಬೇಡ ಅಲ್ಲ, ನಿಮಗೆ ಮನಸ್ಸಾಕ್ಷಿ ಮುಖಾಂತರ ಆತನು ಮಾತಾಡ್ತಾನೆ. ಹಾಗಾದ್ರೆ ನಿಮಗೆ ದೇವರು ಆರಿಸಿ ಬಿಟ್ಟಿದ್ದಾನೆ. ನಿಮ್ಮ ಶರೀರಾಧೀನ ಸ್ವಭಾವ ನಿಮಗೆ ಪಾಪ ಮಾಡಲಿಕ್ಕೆ ಪ್ರೇರೇಪಣೆ ಮಾಡಿ, ಅದೇ ದೇವರ ಆತ್ಮ ಹೇಳ್ತಾನೆ, ಮಗನೇ ಪಾಪ ಮಾಡಬೇಡ. ಆಗ ನೀವು ಆ ದೇವರ ಆತ್ಮನ ಸ್ವರ, ದೇವರ ವಾಕ್ಯಕ್ಕೆ ನೀವು ವಿಧೇಯರಾಗಿ ನಡೆಯಬೇಕು ಎಂಬುದಾಗಿ ಅಪೊಸ್ತಲ ಪೌಲನು ಹೇಳ್ತಾನೆ. ಆಗ ನೀವು ಶರೀರವಾದ ಅಭಿಲಾಷೆಗಳು ಎಷ್ಟು ಮಾತ್ರ ಯಾವಾಗ ನೀವು ದೇವರ ವಾಕ್ಯಕ್ಕೆ ವಿಧೇಯರಾಗಿದ್ದೀರೋ ಹಾಗೆ ಶರೀರದ ಯಾವುದೇ ಇಚ್ಛೆಗಳಿಗೆ ನೀವು ಗುಲಾಮರಾಗುವುದಿಲ್ಲ, ಶರೀರಕ್ಕೆ ನೀವು ವಿಧೇಯರಾಗುವುದಿಲ್ಲ, ದೇವರ ಆತ್ಮನಿಗೆ ವಿಧೇಯರಾಗಬೇಕು. ಯಾಕೆಂದರೆ 17ನೇ ವಾಕ್ಯದಲ್ಲಿ ಈಗ ಉಂಟು, ಯಾಕೆಂದರೆ ಶರೀರ ಭಾವವು ಅಭಿಲಾಷಿಸುವುದು ಆತ್ಮನಿಗೆ ವಿರುದ್ಧವಾಗಿದೆ, ಆತ್ಮನು ಅಭಿಲಾಷಿಸುವುದು ಶರೀರ ಭಾವಕ್ಕೆ ವಿರುದ್ಧವಾಗಿದೆ. ನಿಮ್ಮ ಆತ್ಮದಲ್ಲಿ ಹೋರಾಟ ನಡೀತಿದೆ. ಯಾವ ಎಷ್ಟು ಸಂಕರ ಮಾಡ್ತೀರೋ ಆ ದಿನದಲ್ಲಿ ನಿಮ್ಮ ಆತ್ಮದಲ್ಲಿ ಹೋರಾಟ ಮಾಡ್ತಾರೆ. ನಿಮ್ಮ ದೇವರ ಆತ್ಮ ಹೇಳ್ತದೆ, ಮಗನೇ ಇದು ಮಾಡಬೇಡ, ಶರೀರ ಇರ್ತದೆ ಪಾಪ ಮಾಡಾಕತ್ತೆ. ಈ ಹೋರಾಟ ನಿಮ್ಮಲ್ಲಿ ನಡೆಯುವಾಗ ಅಪೊಸ್ತಲ ಪೌಲನು ಹೇಳ್ತಾನೆ, ನೀವು ಮಾಡಲಿಚ್ಛಿದ್ದನ್ನು ಮಾಡದೆಯೂ ಒಂದಕ್ಕೊಂದು ಹೋರಾಡುತ್ತೇವೆ. ಈ ಶರೀರಾಧೀನ ಸ್ವಭಾವ ದೊಡ್ಡ ಶತ್ರುವಾಗಿದೆ. ಈ ಶರೀರದ ಸ್ವಭಾವ ದೇವರ ವಾಕ್ಯಕ್ಕೆ ವಿಧೇಯರಾಗುವುದಕ್ಕೆ ಒಪ್ಪುವುದಿಲ್ಲ. ಅದಕ್ಕೋಸ್ಕರ ಈ ಶರೀರಾಧೀನ ಸ್ವಭಾವ ದೇವರ ಆತ್ಮನಿಗೆ ವಿಧೇಯರಾಗಬೇಕಾ? ನೀವು ಪ್ರಾರ್ಥನೆ ಮಾಡಲು ಅಭ್ಯಾಸ ಮಾಡಬೇಕು, ನೀವು ಸ್ತುತಿ ಮಾಡಬೇಕು. ಎಷ್ಟು ನೀವು ಸ್ತುತಿಸ್ತೀರೋ ಅಷ್ಟು ದೇವರ ಆತ್ಮನ ಶಕ್ತಿಯು ನಿಮ್ಮಲ್ಲಿ ತುಂಬಲ್ಪಡುತ್ತೆ, ದೇವರ ಆತ್ಮನ ಬಲ ನಿಮ್ಮಲ್ಲಿ ತುಂಬಲ್ಪಡುತ್ತೆ, ದೇವರ ಆತ್ಮನ ಅಭಿಷೇಕವು ನಿಮ್ಮಲ್ಲಿ, ಆ ದೇವರ ಆತ್ಮನ ಬಲ ನಿಮ್ಮಲ್ಲಿ ತುಂಬಲ್ಪಡುತ್ತದೋ ಆಗ ದೇವರ ಆತ್ಮನ ಬಲದಲ್ಲಿ ಆ ಪವಿತ್ರ ಶಕ್ತಿಯು ನಿಮಗೆ ಆ ಶರೀರದ ಸ್ವಭಾವಕ್ಕೆ ನೀವು ವಿರೋಧವಾಗಿ ವಾಕ್ಯಕ್ಕೆ ವಿಧಾನ ಹಾಕಲಿಕ್ಕೆ ಸಹಾಯ ಮಾಡ್ತದೆ. ಒಂದು ವೇಳೆ
ಪರಿಸ್ಥಿತಿಗಳು ಬರುವಾಗ ನೀವು ಗುಣಗುಟ್ಟುವುದಾದರೆ ಪ್ರೇರೆ ದೇವರ ಕೋಪ ಬರ್ತದೆ. ಆಗ ಶರೀರದ ಸ್ವಭಾವ ಪ್ರೇರೆ ಕಾರ್ಯ ಮಾಡ್ತದೆ, ಪವಿತ್ರಾತ್ಮನ ಕಾರ್ಯ ಮಾಡಲಿಕ್ಕೆ ಅದು ಅಡ್ಡಿಯಾಗ್ತದೆ. ಅದಕ್ಕೆ ಅಪೊಸ್ತಲ ಪೌಲನು ಹೇಳ್ತಾನೆ, ಆ ಕೀರ್ತನೆ ಹೇಳ್ತಾನೆ, ಎಲ್ಲ ಸನ್ನಿವೇಶಗಳಲ್ಲಿ ದೇವರು ಸ್ತುತಿ ಮಾಡಬೇಕಂದ್ರೆ ನೀವು ಪ್ರತಿದಿನ ಸ್ತುತಿ ಮಾಡುವ ಅಭ್ಯಾಸ ಮಾಡಿಕೊಳ್ಳಬೇಕು. ಸ್ತುತಿ ಮಾಡಿದ್ದರೆ ಮಾತ್ರವೇ ನಿಮ್ಮ ಆತ್ಮ ಬಲಗೊಳ್ಳುತ್ತೆ. ಆಗ ಮಾತ್ರ ಪ್ರೇರೆ ನಿಮಗೆ ಪವಿತ್ರಾತ್ಮನ ಸ್ವರ, ಪವಿತ್ರಾತ್ಮನ ದೇವರ ವಾಕ್ಯಕ್ಕೆ ವಿಧೇಯರಾಗಲಿಕ್ಕೆ ನೀವು ಬಲ ಹೊಂದುತ್ತೀರಿ ಮತ್ತು ಈ ಹೋರಾಟದಲ್ಲಿ ಜಯ ಹೊಂದುತ್ತೀರಿ. ಅದಕ್ಕೆ ಬದಲಾಗಿ ನಿಮ್ಮಲ್ಲಿ ಪ್ರೇರೆ 22ನೇ ವಾಕ್ಯದಲ್ಲಿ ನೋಡ್ತೇವೆ, ಆದರೆ ದೇವರ ಆತ್ಮನ ಉಂಟುವ ಫಲವೆಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಸಮಯ, ಇಂಥವುಗಳನ್ನು ಯಾವ ಧರ್ಮಶಾಸ್ತ್ರ ಆಕ್ಷೇಪಿಸಿದಿಲ್ಲ. ಅಪ್ಪ ಯಾವಾಗ ನೀವು ಪವಿತ್ರಾತ್ಮನನ್ನು ಅನಿಸಿ ನೋಡುತ್ತೀರೋ ಈ 9 ಫಲಗಳು 9 ಗುಣಗಳನ್ನು ಕಾಣಲ್ಪಡುವಾಗ ಯಾವ ಧರ್ಮಶಾಸ್ತ್ರ ಅಂದರೆ ಧರ್ಮಶಾಸ್ತ್ರ ಅಂದರೆ ಧರ್ಮಶಾಸ್ತ್ರದಲ್ಲಿ 10 ಆಜ್ಞೆಗಳುಂಟು. ಪ್ರೇರೆ ಆ 10 ಆಜ್ಞೆಗಳಲ್ಲಿ ಯಾವ ಆಜ್ಞೆಯನ್ನು ಅವಿಧರಾಗಿದ್ದರೆ ಅದು ನಿಮಗೆ ಅಪರಾಧ ತೀರ್ಪು ಕೊಡ್ತದೆ. ಹಾಗಾದರೆ ಇಲ್ಲಿ ಅಪ್ಪಸ್ತಾನೆ, ನೀವು ಪವಿತ್ರ ಆತ್ಮನುಸಾರವಾಗಿ ನಡೆಯುವುದರಿಂದ ಅರ್ಥ ದೇವರ ವಾಕ್ಯಕ್ಕೆ ವಿಧೇಯರಾಗುವಾಗ ಎಲ್ಲ ಆಜ್ಞೆಗಳು ವಿಧೇಯರಾಗ್ತೀರಿ. ಆಗ ಯಾವ ಧರ್ಮಶಾಸ್ತ್ರ ನಿಮಗೆ ಅಪರಾಧಿ ಎಂಬುದಕ್ಕೆ ತೀರ್ಪು ಮಾಡುವುದಿಲ್ಲ. ಹಾಗಿದ್ರೆ ದೇವರ ವಾಕ್ಯ ಅತಿ ಸ್ಪಷ್ಟ ಇರ್ತದೆ. ದೇವರು ಕೊಟ್ಟ ದಶಾಜ್ಞೆ ಹೊಸ ಪ್ರೇರೆ ಆ ದಶಾಜ್ಞೆ ಮತ್ತೆ ಬರೆಸುವುದರಲ್ಲಿ ಯೇಸು ಅನೇಕ ಆಜ್ಞೆ ಕೊಟ್ಟಿದ್ದಾನೆ ಪ್ರೇರೆ. ಮತ್ತು ಹೊಸ ನಂಬಿಕೆ ಅನೇಕ ಆಜ್ಞೆ 10 ಆಜ್ಞೆಗಿಂತಲೂ ಅನೇಕ ಆಜ್ಞೆಗಳು ದೇವರು ನಮ್ಗೆ ಕೊಟ್ಟಿದ್ದಾನೆ. ಆ ಎಲ್ಲ ಆಜ್ಞೆಗಳನ್ನು ಕೈಕೊಂಡು ನಡೀಲಿಕ್ಕೆ ನಿಮಗೆ ಬೇಕು ಪ್ರೇರೆ, ಒಂದು ನಿಮ್ಮ ಆತ್ಮದಲ್ಲಿ ಬಲ ಬೇಕು, ನಿಮಗೆ ದೇವರ ವಾಕ್ಯ ಬೇಕು. ಅದಕ್ಕೆ ಸ್ತುತಿ ಯಜ್ಞ ಸಮರ್ಪಿಸಿದರೆ ನಿಮ್ಮ ಆತ್ಮದಲ್ಲಿ ಬಲಗೊಳ್ಳುತ್ತೀರಿ. ವಾಕ್ಯಕ್ಕೆ ವಿಧೇಯರಾಗುವಾಗ ದೇವರ ವಾಕ್ಯ ನಿಮಗೆ ವಿಧೇಯ ಮಾರ್ಗ ನಡೆಸುವಾಗ ನೀವು ವಿಧೇಯರಾಗುವಾಗ ಪ್ರೇರೆ ನಿಮ್ಮಲ್ಲಿ ಶರೀರವಾದ ಕರ್ಮಗಳು ತೋರಲ್ಪಡುವುದಿಲ್ಲ. ನೀವು ಪವಿತ್ರಾತ್ಮನಿಗೆ ವಿಧೇಯರಾಗುವಾಗ 9 ಫಲಗಳು ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಸಮಯದಮೆ ಎಂಬ 9 ಫಲಗಳು ತೋರಲ್ಪಡುವಾಗ ಯಾವ ಧರ್ಮಶಾಸ್ತ್ರವೂ ಆಗಬಹುದು, ಯಾವ ಸೈತನೂ ಆಗ್ಬೋದು, ನಿಮಗೆ ಅಪರಾಧಿ ತೀರ್ಪು ಮಾಡಲಿಕ್ಕೆ ಆಗುವುದಿಲ್ಲ ಎಂಬುದೇ. ಈ ರೀತಿ ನಡೆಯುವಾಗ ಪ್ರೇರೆ ಸೈತನ ಅಗ್ನಿ ಬಾಣಗಳು ನಿಮ್ಮ ಮೇಲೆ ಜಯ ಹೊಂದುವುದಿಲ್ಲ. ಸೈತನ್ನು ಒಂದು ದಾರಿಯಲ್ಲಿ ಬಂದರೂ ಆದರೆ 7 ದಿನ ಓಡಿ ಹೋಗ್ತಾನೆ. ಸೈತನ ಯಾವ ಆಯುಧಗಳು ನಿಮ್ಮ ಮೇಲೆ ಜಯಿಸುವುದಿಲ್ಲ. ನಿಮ್ಮ ವಿರುದ್ಧ ಮಾತನಾಡುವ ಎಲ್ಲ ಕೆಟ್ಟ ನಾಲಿಗಳು ಅದು ಕಡಿಲಿ ಬೀಳುತ್ತವೆ. ಯಾವ ಶಾಪವು ನಿಮಗೆ ತಾಗುವುದಿಲ್ಲ. ಇಷ್ಟೇ ಒಂದೇ ಕಂಡೀಷನ್, ಒಂದು ಸ್ತುತಿಯನ್ನ ಮಾಡಬೇಕು, ನಿಮ್ಮ ನಡತೆಯನ್ನು ಸರಿಪಡಿಸಬೇಕು. ಆವಾಗತ್ತದೆ ಇಂಥವುಗಳನ್ನು ಯಾವ ಧರ್ಮ ಆಕ್ಷೇಪಿಸುವುದಿಲ್ಲ. ಮತ್ತು 24 ವಾಕ್ಯದಲ್ಲಿ ಕ್ರಿಸ್ತ ಯೇಸುವಿನವರು ತಮ್ಮ ಶರೀರ ಭಾವವನ್ನು ಅದರ ವಿಷಾಭಿಲಾಷೆ, ಸ್ವೇಚ್ಛಾಭಿಲಾಷೆ ಸಹಿತ ಸಿಲುಬೆಗೆ ಹಾಕಿದವರು. ಅಂದರೆ ನೀವು ಯೇಸು ಕ್ರಿಸ್ತನ ಬರೀ ನಂಬಿಕೊಂಡವರು ಮಾತ್ರ, ಯೇಸು ನಂಬಿಕೆಟ್ಟುಕೊಂಡು ಆತನ ಅಂಗೀಕರಿಸಿಕೊಂಡು ನೀರಿನಲ್ಲಿ ದೀಕ್ಷೆ ತಗೊಂಡು ನಡೆಯುವರು. ಪ್ರತಿದಿನ ಪ್ರೇರೆ ಈ ಶರೀರ ಭಾವವನ್ನು ನೀವು ದಿನಾಲು ಕ್ರೂಜಿಗೆ ಹಾಕಬೇಕು ಅಥವಾ ಅದನ್ನು ನಿರಾಕರಿಸಬೇಕು. ಆವಾಗ ಮಾತ್ರ ಪ್ರೇರೆ ನಿಮ್ಮಲ್ಲಿ ಪವಿತ್ರಾತ್ಮನ ಫಲಗಳು ತೋರ್ಪಡ್ತದೆ. ಒಂದು ವೇಳೆ ಪ್ರೇರೆ ನೀವು ಪ್ರಾರ್ಥನೆ ಮಾಡೋದಿಲ್ಲವೋ, ದೇವರು ಸ್ತುತಿಸುವುದಿಲ್ಲವೋ, ವಾಕ್ಯಕ್ಕೆ ವಿಧೇಯರಾಗುವುದಿಲ್ಲವೋ, ಆಗ ನಿಮ್ಮ ಶರೀರ ಅದು ಸ್ಟ್ರಾಂಗ್ ಆಗುತ್ತೆ. ಆ ಶರೀರಬದ್ಧ ಕರ್ಮಗಳು ನಿಮ್ಮ ಮೇಲೆ ದೊರೆತನ ಮಾಡ್ತವೆ. ಸಮಾಧಾನ ಎಂಬ ಬಂಧನ ಕಟ್ಟಲ್ಪಟ್ಟವರಾಗಿದ್ದು ಪವಿತ್ರ ಐಕ್ಯವನ್ನು ಕಾಪಾಡೋದು ಆಸಕ್ತ ಆಗಬೇಕು. ಪ್ರೇ ಗಂಡ ಹೆಂಡತಿ ಮಧ್ಯದಲ್ಲಿ ಪ್ರೇ ಜಗಳ ಆಗುವಾಗ ಒಂದೇ ಗಂಡ ಸುಮ್ಮನೆ ಇರಬೇಕು. ಆಗ ಹೆಂಡತಿ ಸುಮ್ಮನೆ. ಈಗ ಗಂಡ ಹೆಂಡತಿ ಮಧ್ಯೆ ಪ್ರೇ ಜಗಳಕ್ಕೆ ಆಸ್ಪತ್ರೆ ಕೊಡಬಾರ್ದು. ಒಬ್ಬರೊಬ್ಬರ ಬಲಹೀನತೆಯಲ್ಲಿ ಪ್ರೇ ಗಂಡ ಹೆಂಡತಿ ಇಬ್ಬರು ಸಹಿಸಿಕೊಳ್ಳಬೇಕು, ಸಮಾಧಾನ ಕಾಪಾಡಬೇಕು. ಜಗಳಕ್ಕೆ, ಅಸಮಾಧಾನಕ್ಕೆ, ಕೋಪಕ್ಕೆ ಅವಕಾಶ ಕೊಡಬಾರ್ದು. ಎಷ್ಟು ನೀವು ನಿಮ್ಮ ಕುಟುಂಬದಲ್ಲಿ ಗಂಡ ಹೆಂಡತಿ ಮಧ್ಯದಲ್ಲಿ, ಮಕ್ಕಳ ಮಧ್ಯದಲ್ಲಿ ಸಮಾಧಾನ ಕಾಪಾಡಿಕೊಳ್ತಾರೋ ಆಗ ನಿಮ್ಮಲ್ಲಿ ಒಂದೇ ಮನಸ್ಸು ಬರುತ್ತೆ. ಆಗ ನೀವು ಮಾಡೋ ಪ್ರಾರ್ಥನೆಯಲ್ಲಿ ಬಲ ಉಂಟು. ಆಗ ನಿಮ್ಮ ಪ್ರಾರ್ಥನೆ ಕೈಲಿ ಆಶೀರ್ವಾದ ಮಾಡ್ತಾರೆ. ಯಾಕಂದ್ರೆ ಅಪೊಸ್ತಲ ಪೇತ್ರನು ಹೇಳ್ತಾರೆ, 1ನೇ ಪೇತ್ರನ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 6 ಮತ್ತು 7ನೇ ವಾಕ್ಯ. 1 Peter chapter 3 verse 6 and 7. ಸಾರಲು ಹಾಗೆ ಅಬ್ರಹಾಮನಿಗೆ ವಿಧೇಯಲಾಗಿದ್ದು ಅವನನ್ನು ಯಜಮಾನ ಎಂದು ಕರೆದಳು ಎಂದು ಬರೆದಿದೆ. ನೀವು ಸಾರಲ ಕುಮಾರ್ತೆಗಳಾಗಿದ್ದೀರಲ್ಲ, ಅದೇ ರೀತಿಯಾಗಿ ಪುರುಷರೇ ಸ್ತ್ರೀಯು ಪುರುಷನಿಗಿಂತ ಬಲಹೀನಳೆಂಬುದನ್ನು ಜ್ಞಾಪಕ ಮಾಡಿಕೊಂಡು ನಿಮ್ಮ ಹೆಂಡತಿಯರ ಸಂಗಡ ವಿವೇಕದಿಂದ ಒಗೆತನ ಮಾಡಿರಿ. ಅವರು ಜೀವವರೆಗೆ ನಿಮ್ಮೊಂದಿಗೆ ಬಾಧ್ಯರಾಗಿದ್ದರೆಂದು ತಿಳಿದು ಅವರಿಗೆ ಮಾನವನ್ನು ಸಲ್ಲಿಸಿರಿ.
ಹೀಗೆ ನಡೆದರೆ ನಿಮ್ಮ ಪ್ರಾರ್ಥನೆಗಳಿಗೆ ಅಡ್ಡಿ ಇರುವುದಿಲ್ಲ. ಇಲ್ಲಿ ಅಪೊಸ್ತಲದ ಪೇತ್ರ ಹೇಳ್ತಾನೆ, ಪ್ರತಿಯೊಬ್ಬ ಸ್ತ್ರೀಯರು ಸಾಲಲ ಹಾಗೆ ತಮ್ಮ ಗಂಡಂದಿರಿಗೆ ಯಜಮಾನ ಎಂಬುದಕ್ಕೆ ಗೌರವ ಕೊಡುವರಾಗಬೇಕು. ತಮ್ಮ ಗಂಡಂದಿರಿಗೆ ಪ್ರತಿಯೊಂದು ಸ್ತ್ರೀಯರು ವಿಧೇಯರಾಗಬೇಕು. ಈ ರೀತಿ ನಿಮ್ಮ ಗಂಡನಿಗೆ ನೀವು ಗೌರವ ಕೊಡುವಾಗ, ನಿಮ್ಮ ಗಂಡ ಯಜಮಾನ ಎಂಬುದಕ್ಕೆ ಅವರಿಗೆ ನೀವು ಅಧೀನರಾಗುವಾಗ ನೀವು ಯಾವ ಕೇಡಿಗೂ ಭಯಪಡೋ ಅಗತ್ಯವಿಲ್ಲ ಎಂಬುದಾಗಿ ಪೇತ್ರ ಹೇಳ್ತಾನೆ. ಆನಂತರ ಅಪೊಸ್ತಲ ಪೇತ್ರ ಹೇಳ್ತಾನೆ, ಪುರುಷರು ತಮ್ಮ ಹೆಂಡತಿಯು ಬಲೆಯಲ್ಲಿ ಎಂಬುದಾಗಿ ತಿಳಿದುಕೊಂಡು ಅವರ ಸಂಗಡ ವಿವೇಕತೆಯಿಂದ ಒಗತನ ಮಾಡಬೇಕು. ಯಾಕಂದ್ರೆ ಅವರಲ್ಲಿ ಜೀವವನ್ನು ಅವರು ಸಹ ಮಾಡಿದ್ದಾರೆ. ಅವರ ಜೀವ ಈ ರೀತಿ ಗಂಡ ಹೆಂಡತಿ ಒಬ್ಬರೊಬ್ಬರು ಪ್ರೀತಿಪೂರ್ವಕವಾಗಿ ಸಹಿಸಿಕೊಂಡು ಐಕ್ಯತೆ ಕಾಪಾಡಿಕೊಂಡರೆ ಪೇತ್ರ ಹೇಳಿದರೆ ಅವರ ಪ್ರಾರ್ಥನೆಗೆ ಅಡ್ಡಿ ಇರುವುದಿಲ್ಲ. ಒಂದೇ ಪ್ರೀತಿ ಅನೇಕ ಕುಟುಂಬಗಳು ಇವತ್ತು ಸಮಾಧಾನವಿಲ್ಲ. ಪ್ರಿಯುತ ಅನೇಕರು ಪ್ರೀತಿ ಸಂದರ್ಭರು ಅನೇಕರು ಸಮಾಧಾನವಿಲ್ಲ. ಅನೇಕರು ಬಡತನದಲ್ಲಿ, ಅನೇಕರು ಸಾಲದಲ್ಲಿ, ಅನೇಕರು ನಿರಾಸೆಯಲ್ಲಿ, ಅನೇಕರು ಜುಗುಪ್ಸಿದ್ದಾರೆ. ಇದೇ ಕಾರಣ ಪ್ರಿಯರೇ, ನಿಮ್ಮ ಮಧ್ಯೆ ಐಕ್ಯತೆ ಇಲ್ಲ. ಈ ಐಕ್ಯತೆ ಬರೀಬೇಕಾ? ನಿಮ್ಮ ಸರಿಯಾದ ಸ್ವಭಾವವನ್ನು ಪ್ರೇರಣೆ ದಿನಾಲು ವಾಕ್ಯದ ಮುಖದ ತಿರಸ್ಕಾರ ಮಾಡಿರಿ. ಆಗ ಪವಿತ್ರ ಫಲಗಳು ನಿಮ್ಮ ಬರುವಾಗ ನೀವು ಸಹಿಸಿಕೊಳ್ಳುತ್ತೀರಿ. ಆಗ ಐಕ್ಯತೆಯಿಂದ ನೀವು ಕುಟುಂಬವಾಗಿ ಪ್ರಾರ್ಥನೆ ಮಾಡಿ. ಆಗ ದೇವರು ನಿಮ್ಮ ಕುಟುಂಬವನ್ನು ವಿಶ್ವಾಸ ಕಾಪಾಡ್ತಾನೆ, ಸಂರಕ್ಷಿಸ್ತಾನೆ ಎಂಬ ದೇವರಾತ್ಮಳ್ತಾನೆ. ದೇವ ನಮಗೆ ಸ್ತೋತ್ರವಾಗಲಿ. ಈ ಸಂದೇಶವು ನಿಮ್ಮ ಜೀವಿತದಲ್ಲಿ ಉತ್ತೇಜನ ಆಗುತ್ತದೆ. ನಿಮ್ಮ ಫೋನ್ ಮಾಡಿ ನಿಮ್ಮ ಯಾವುದೇ ಪ್ರಾರ್ಥನೆ ರಿಕ್ವೆಸ್ಟ್ ನಮಗೆ ಕೊಟ್ಟು ನಾವು ಪ್ರಾರ್ಥನೆ ಮಾಡ್ತೇವೆ. ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮವನ್ನು ಕೊಂಡಾಡ್ತೇವೆ. ಈ ಸಂದೇಶ ಪ್ರತಿಯೊಂದು ಕುಟುಂಬಗಳನ್ನು, ಪ್ರತಿ ವೀಕ್ಷಕರು ದೇವ ಪ್ರತಿದಿನ ನಿನ್ನ ಸ್ತುತಿಸುವುದಕ್ಕೆ, ತಮ್ಮ ನಡತೆಯನ್ನು ಸರಿಪಡಿಸಿಕೊಳ್ಳೋದಕ್ಕೆ ನಿನ್ನ ಕೃಪೆಯನ್ನು ದೇವ ಈ ವೀಕ್ಷಕರಿಗೆ ಅನುಗ್ರಹಿಸು. ಮತ್ತು ಈ ಪ್ರತಿಯೊಂದು ವೀಕ್ಷಕರು ದೇವ ಎಲ್ಲ ಕೇಡಿನಿಂದ, ದುರ್ಮರಣ, ದುರ್ಘಟನೆ, ಅಪಘಾತದಿಂದ, ವ್ಯಾಧಿಯಿಂದ ರಕ್ಷಣೆ ಸಂರಕ್ಷಣೆ ಮಾಡಿ ಬೇಡ್ಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ. ಆಮೇನ್.